ಏನೇ ಮಾಡ್ತಿದ್ಯಾ? ಅವ್ರ ಕೋಪ ನೋಡ್ದೆ ತಾನೆ ನೀನೆ? ಇವತ್ತಲ್ಲ ಅಕ್ಕ, ತುಂಬ ವರ್ಷದಿಂದಾನೇ ನೋಡ್ತಾ ಇದ್ದೀನಿ. ಮತ್ತೆ ಪಾಯಸ ಯಾಕೆ ಮಾಡ್ತಿದ್ಯಾ? ಸಂಭ್ರಮಕ್ಕೆ ಅಕ್ಕ. ಸುಶೀಲಾ, ನೀನು ದಮ್ಮಯ್ಯ ಅಂತಿನ ಕಡೆ. ಮೊದಲೇ ಅಲ್ಲಿ ಬೆಂಕಿ ಹತ್ತಿದೆ. ಆ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ್ವೆ. ಸಿಡಿಯೋ ಕಿಡಿ ಏನಾದರೂ ಶಿವಗೇನಾದರೂ ಬಿದ್ದರೆ, ಅಯ್ಯೋ ನಂಗೆ ನೆನೆಸ್ಕೊಂಡ್ರೆ ನನ್ನ ಕೈ ಕಾಲೇ ಆಡ್ತಿಲ್ಲ. ದಯವಿಟ್ಟು ಕಣೆ. ನಿನಗಿರೋ ಭಯ ನನಗಿಲ್ಲ ಅಕ್ಕ. ಯಾಕಂದ್ರೆ ಪಾರು ನಮ್ಮ ಜೊತೆಗಿದ್ದಾಳೆ ಅನ್ನೋ ಧೈರ್ಯ ಒಂದು ಇಡೀ ಜಾಸ್ತಿನೇ ಇದೆ ನನಗೆ. ಅವ್ರು 100 ಆಟ ಆಡಿದ್ರು ಅದನ್ನ ಮುರಿದು 101ನೇ ಆಟದಲ್ಲಿ ಗೆಲ್ಲೋದು ನಮ್ಮ ಪಾರುನೇ ಅಕ್ಕ. ಆ ನಂಬಿಕೆ ನಿಂಗಿಲ್ವಾ ಅಕ್ಕ? ನಂಬಿಕೆ ಇದೆ ಕಣೆ, ಆದರೆ ಇಲ್ಲಿರೋರೆಲ್ಲ ರಾಕ್ಷಸರು ಅನ್ನೋದನ್ನ ಮರಿಬೇಡ. ಹೆಣ್ತಾನೆ, ಇವಳ ಕೈಯಲ್ಲಿ ಏನು ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಂಡಿದ್ದಿದ್ರೆ ಇವತ್ತು ಸಾಕ್ಷಾತ್ ಶಿವನ್ ಹೆಂಡತಿ ಪಾರ್ವತಿ ದೇವಿನ ನಾವ್ಯಾರು ಚಂಡಿ ಚಾಮುಂಡಿ ಅಂತ ಪೂಜೆನೆ ಮಾಡ್ತಿರ್ಲಿಲ್ಲ ಅಕ್ಕ. ದೇವಾನು ದೇವತೆಗಳೇ ಮುಟ್ಟಕ್ಕಾಗದೇ ಇರೋಂಥ ರಾಕ್ಷಸರನ್ನ ಒಂದೇ ಸಲ ಮುಗಿಸಿ ಎದೆ ಮೇಲೆ ಕಾಲಿಟ್ಟಿದ್ದು ಪುರಾಣ ಅಲ್ಲ ಅಕ್ಕ, ಸತ್ಯ ಅದು. ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಹೋದ್ರೆ ಮಾತ್ರ ನಮ್ಮ ಪಾರು ಪಾರ್ವತಿ. ಅದೇ ದ್ವೇಷ, ಸೇಡು, ಕೋಪ ಅಂತ ಹೋದ್ರೆ ಎದುರಿಗೆ ನಿಂತವ್ರಿಗೆ ಸಾವೇ ಗತಿ. ನಮ್ಮ ಪಾರು ಇಲ್ಲದೆ ಇದ್ದಿದ್ರೆ ನಾವು ರಶ್ಮಿ ಮದುವೆ ನೋಡೋಕ್ಕಾಗ್ತಿತ್ತ ಅಕ್ಕ? ಖಂಡಿತ ಇಲ್ಲ. ನಾವು ಏನು ಹೇಳ್ದೇನೆ ನಮ್ಮ ಕಣ್ಣು ಅಂದಾಜಲ್ಲೇ ತಿಳ್ಕೊಂಡು ನಮ್ಮ ಮನೆ ಬಾಗ್ಲಿಗೆ ಬಂದು ಬೀಗ ಹೊಡೆದು ನಮ್ಮನ್ನು ಕಾಪಾಡಿ ಕರ್ಕೊಂಡು ಹೋದ್ಲು. ಇವಳು ಅಲ್ಲದೆ ಇದ್ದಿದ್ರೆ ಬೇರೆ ಯಾರಾದರೂ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತ ಅಕ್ಕ? ಸ್ವಲ್ಪ ಯೋಚನೆ ಮಾಡಿ ನೋಡು. ಮದುವೆ ನಿಲ್ಲಿಸ್ಬೇಕು ಅಂತ ಇವರೆಲ್ಲ ನಿಂತಿದ್ರು, ಆದರೆ ಅವ್ರ ಸೊಕ್ಕನ್ನ ಮುರಿದು ನಮ್ಮ ರಶ್ಮಿಗೊಂದು ಹೊಸ ಜೀವನ ಸಿಗೋ ಹಾಗಾಗಿರೋದಕ್ಕೆ ಈ ಪಾಯಸ ಮಾಡ್ತಿರೋದು ಕಮ್ಮಿನೇ ಅಕ್ಕ. ಸದ್ಯಕ್ಕಿದು ಸಾಕು. ಮುಂದೆ ನಡೆಯೋ ಮಹಾಯುದ್ಧದಲ್ಲಿ ನಮ್ಮ ಪಾರುಗೆ ಗೆಲುವು. ಆಗ ಇಡೀ ಊರಿಗೆ ಹಬ್ಬದ ಊಟ ಹಾಕಿದ್ರಾಯ್ತು. ಬಾ, ಪಾಯಸ ರೆಡಿ ಆಯಿತು, ತೊಗೊಂಡೋಗಿ ಕೊಡೋಣ. ನೆನೆಸ್ಕೊಂಡು ಕರೆದ ಕೂಡಲೇ ಪಾರ್ವತಿ ಬಂದ್ಬಿಡ್ತಾಳೆ ಅನ್ನೋ ಪೊಗರ್ನಿಂದ ಹೀಗೆ ಮಾತಾಡ್ತಿದೀಯಾ? ಅಯ್ಯೋ ಇಲ್ಲ ರೀ, ಕರೀದೇ ಇದ್ರೂ ಸರಿಯಾದ ಸಮಯಕ್ಕೆ ಪಾರು ಬಂದೇ ಬರ್ತಾಳೆ ಅನ್ನೋ ನಂಬಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ. ಅಮ್ಮ, ಚಿಕ್ಕಮ್ಮಂಗೆ ಮೈ ಮೇಲೆ ಗಾಳಿ ಗಿಳಿ ಮೆಟ್ಕೊಂಡಾಯ್ತಾ? ಹೋಗಿ ತಣ್ಣೀರು ಉಯ್ಸು, ಸರಿ ಆಗ್ಬೋದು. ಸುಶೀಲಾ ಬಾರೆ, ನನ್ನ ಮಾತು ಕೇಳು. ಅಯ್ಯೋ ಇರಕ್ಕ ಒಂದು ನಿಮಿಷ, ನಾನು ನನ್ನ ಗಂಡನ ಜೊತೆ ಮಾತಾಡ್ತಾ ಇದ್ದೀನಿ. ಅವರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಗಂಡನಿಗೆ ಪಾಯಸ ಮಾಡಿಕೊಟ್ರೆ ಏನೋ ತಪ್ಪು. ಅಯ್ಯಯ್ಯೋ, ಪರ್ಶು ಹೇಳಿದ್ದು ರೀ. ನಿಮ್ಮ ಜೊತೆಲಿ ನಾನು ಆ ಥರ ಎಲ್ಲ ಮಾತಾಡೋಕ್ಕಾಗತ್ತಾ? ಆಯಿತು, ಅರ್ಥ ಆಯಿತು. ಆ ಮನೆ ಬೂದಿ ಆಗಲಿ ಅಂತ ನಾನು ಯೋಚನೆ ಮಾಡ್ತಿದ್ರೆ ಅದು ಹಾಗೇ ಇದೆ. ಮೂಲ ಎಲ್ಲಿ ಅಂತ ಹುಡುಕಿದಾಗ ಗೊತ್ತಾಯಿತು, ಕೆಂಡ ಇಲ್ಲಿದೆ ಅಂತ. ಆಗಲಿ, ಒಳ್ಳೆಯದೇ. ಸುಶೀಲಾ, ಸೌಭಾಗ್ಯ, ಆ ಕೆಂಡನ ಆರೋದಕ್ಕೆ ಬಿಡಬೇಡಿ, ಹಾಗೇ ಇರಲಿ. ಇನ್ನು ಅದನ್ನು ಊದಿ ಕೆಂಪಗೆ ಮಾಡಿ. ಇವತ್ತು ಬೆಂಕಿ ಹಚ್ಚೋದಕ್ಕಾಗದೇ ಇದ್ರೆ ಏನಂತೆ, ನಾಳೆ ದಿವಸ ನಿಮ್ಮ ಹತ್ರ ಇದೆಯಲ್ಲ ಕೆಂಡ, ಅದರ ಒಂದು ಕಿಡಿ ಸಾಕು. ಅದನ್ನು 1000 ಕಿಡಿ ಮಾಡಿ ಆ ಶಿವ ಮನೆನ ಉರಿಸ್ತೀನಿ. ನಿಮ್ಮ ಹತ್ರ ಇರೋ ಕೆಂಡದ ಕಿಡಿನಲ್ಲಿ ಆ ಶಿವ ಮನೆ ಬೆಂಕಿ ಹಚ್ಚಿ ಅದರ ಮೇಲೆ ಒಬ್ಬೊಬ್ಬರು ತುಳಿಯೋ ಹಾಗೆ ಮಾಡಲಿಲ್ಲ ಅಂದರೆ ಇವನು ಮಾರಿಗುಡಿ ದೇವರು ವೀರಭದ್ರನೇ ಅಲ್ಲ. ನಿಮ್ಮ ಕಾಲಕ್ಕೆ ಬಿದ್ದು ಬೇಡ್ಕೋತೀನಿ ರೀ, ನೀವು ದಯವಿಟ್ಟು ಕೋಪ ಮಾಡ್ಕೋಬೇಡ್ರಿ. ಸುಶೀಲಂಗೆ ನಾನು ಬುದ್ಧಿ ಹೇಳ್ತೀನಿ. ನಮ್ಮ ಶಿವು ಹೇಗೋ ಸಂಸಾರ ನಡೆಸ್ಕೊಂಡು ಹೋಗ್ತಿದ್ದಾನೆ, ಎಲ್ರನ್ನೂ ದಡ ಸೇರಿಸ್ತಿದ್ದಾನೆ.
ದಯವಿಟ್ಟು ಏನು ಮಾಡಕ್ ಹೋಗ್ಬೇಡ್ರಿ. ಯಾಕಮ್ಮ ಭಯ ಆಯ್ತಾಯ್ತಾ? ಯವ್ವ ಏನಿಲ್ಲಮ್ಮ, ಉಂಗ್ರ ಸಿಕ್ತು ಅನ್ಕಂಡೆ. ಅಲ್ಲ, ಬೆಳ್ಳು ಬೆಳ್ಳು. ಹುಡುಕು ಸೀನಾ ಹುಡುಕ್ಲಾ ಸೀನಾ ಹುಡುಕ್ಲಾ.